ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ಇವತ್ತು ನಾನು ಈ ಹ್ಯಾಂಡ್ ಬ್ಯಾಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ಗಳನ್ನು ನೋಡ್ಕೊಂಬರೋಣ. ನಾನು ಇಲ್ಲಿ ಈ ಮಟೀರಿಯಲ್ಸ್ನ ತೊಗೊಂಡಿದ್ದೀನಿ. ಒಂದು ಗಮ್ ಬಾಟಲ್, 2 ಪೇಪರ್ಸ್, ಒಂದು ಸೀಸರ್ ಮತ್ತು ತ್ರಿಜ್ಯದಲ್ಲಿ ಪೆನ್ಸಿಲ್ ಹಾಕಿದ್ದೀನಿ. ಫಸ್ಟ್ ನಾನು ಇದನ್ನು ಸರ್ಕಲ್ ಮಾಡ್ಕೊತೀನಿ. ನೋಡ್ಬೋದು, ಇಲ್ಲಿ ಗೆರೆ ಬಿದ್ದಿದೆ. ನಾನೀಗ ಇದನ್ನು ಕಟ್ ಮಾಡ್ತೀನಿ. ನಾನಿಲ್ಲಿ ಈ ಥರ ಸರ್ಕಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಫೋಲ್ಡ್ ಮಾಡಿದ ನಂತರ ಸ್ವಲ್ಪ ನಾನು ಈ ಥರ ಫೋಲ್ಡ್ ಮಾಡಿದ್ದೀನಿ. ಈ ಸೈಡು ಕೂಡ ಅಷ್ಟೇ. ನೀವು ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ತೊಗೊಂಡ್ರೆ ನಿಮಗೆ ಈ ಬ್ಯಾಗು ಈ ಥರ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ನಾನಿಲ್ಲಿಗ ಈ ಟೈಪ್ ಮಡಚ್ಕೊಂಡು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಈಗ ನಾನು ನೆಕ್ಸ್ಟ್ ಇದನ್ನು ಒಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಈ ಥರ ಮಡಚ್ಬಿಟ್ಟು ನಾನಿಲ್ಲಿ ಗಮ್ ಹಚ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಈ ಥರ ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ಬೋದು, ನಾನು ಈ ಕಡೆ ಎರಡೂ ಭಾಗನೂ ನಾನು ಗಮ್ಮಿಂದ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನೋಡ್ಬೋದು ನೀವಿಲ್ಲಿ ನಾನು 2 ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ನಾನು ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಮತ್ತು ಇಲ್ಲೊಂದು ಸ್ವಲ್ಪ ಗಮ್ ಹಚ್ಬಿಟ್ಟು ನಾನು ನೋಡಿ ಇಲ್ಲಿ ನಾನು ಅದನ್ನು ಅಟ್ಯಾಚ್ ಮಾಡಿದ ನಂತರ ನೆಕ್ಸ್ಟ್ ಇದಕ್ಕೂ ಗಮ್ ಹಚ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಫ್ಲವರ್ ಮಾಡಬೇಕು. ನಾನಿಲ್ಲಿ ಈ ಥರ ಸ್ಕ್ವೇರ್ ಒಂದು ಪೇಪರ್ನ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ, ಟ್ರಯಾಂಗಲ್ ಶೇಪ್. ಇದನ್ನು 3 ಫೋಲ್ಡ್ ಮಡಚಬೇಕು. ನೋಡ್ಬೋದು ಇಲ್ಲಿ ನೀವು, ನಾನಿಲ್ಲಿ ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಶೇಪ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಾನು ಈ ಥರ ಫ್ಲವರ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು
ಥರ ಸೆಂಟರ್ ಅಷ್ಟೇ ಫ್ಲವರ್ ಕಟ್ ಮಾಡ್ಕೋಬೇಕು, ಒಂದೇ ಭಾಗ. ನೀವು ಪೂರ್ತಿ ಕಟ್ ಮಾಡ್ಕೊಂಡ್ಬಿಟ್ರೆ ಫ್ಲವರ್ ಹದ್ಗೆಡುತ್ತೆ. ನೋಡ್ಬೋದು ನೀವು ಇಲ್ಲಿ. ನಾನು ಒಂದು ಪಟಲಿಗೆ ಗಮ್ ಹಚ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಗಮ್ ಹಚ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನೋಡ್ಬೋದು ಇಲ್ಲಿ ನೀವು ಈ ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.